ಇನ್ನು ಯಾರೇ ತಪ್ಪು ಮಾಡಿದ್ರು ಕೂಡ ಅದು ಪಾಪದ ಕೆಲಸ. ಇದು ಸೋಮಣ್ಣ ಅವ್ರ ಹೇಳಿಕೆ. ಸೋಮಣ್ಣ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಆಗ್ತಾ ಇದೆ. UP ಸರ್ಕಾರ SIT ತನಿಖೆಯನ್ನು ಮಾಡ್ತಾ ಇದೆ. ಯಾರು ತಪ್ಪು ಮಾಡಿದ್ರು ಕೂಡ ಅದು ಪಾಪದ ಕೆಲಸ ಅಂತಾರೆ ಸೋಮಣ್ಣ. ಈಗಾಗಲೇ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು SIT ಕೊಟ್ಟಿದ್ದಾರೆ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಪಾಪದ ಕೆಲಸ ಮಾಡಿದ್ರೆ ಅವ್ರಕ್ಕಿಂತ ಪಾಪಿಗಳು ಇನ್ನೊಂದಿಲ್ಲ. ಯಾರು ಕ್ಷಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮನ ಒಂದು ಹೆಸರನ್ನು ಹೇಳ್ಕೊಂಡು ಯಾರಾದರೂ ಅಪಚಾರ ಮಾಡಿದ್ರೆ ಅವನಿಗೆ ತಕ್ಷಣದಲ್ಲೇ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ರಾಮನೇ ಸೃಷ್ಟಿ ಮಾಡ್ತಾರೆ. ಒಂದು ಈಗಾಗಲೇ ಅಲ್ಲಿಯ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು SIT ಕೊಟ್ಟಿದ್ದಾರೆ. ಭಗವಂತನ ಹೆಸರಿನಲ್ಲಿ ಯಾರಾದರೂ ಪಾಪದ ಕೆಲಸ ಮಾಡಿದ್ರೆ ಅವ್ರಕ್ಕಿಂತ ಪಾಪಿಗಳು ಇನ್ನೊಂದಿಲ್ಲ. ಯಾರು ಕ್ಷಮಿಸ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಮನ ಒಂದು ಹೆಸರನ್ನು ಹೇಳ್ಕೊಂಡು ಯಾರಾದರೂ ಅಪಚಾರ ಮಾಡಿದ್ರೆ ಅವನಿಗೆ ತಕ್ಷಣದಲ್ಲೇ ತಕ್ಕ ಶಿಕ್ಷೆ ಆಗ್ತಕ್ಕಂಥದ್ದು ಕೂಡ ರಾಮನೇ. ಬನ್ನಿ, ಹರೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಾವು ನೋಡ್ತಾ ಇದ್ದೀವಿ ಒಬ್ಬರಾದ ಮೇಲೆ ಒಬ್ಬರು ಅರೆಸ್ಟ್ ಆಗ್ತಾ ಇದ್ದಾರೆ. ಜೊತೆಗೆ ಏನು ಅಂತಂದರೆ ಈ ಪ್ರಮುಖರೇ ರಾಜೀನಾಮೆ ಕೊಟ್ಟಾಗಿದೆ. ಇಷ್ಟೆಲ್ಲ ಆದಮೇಲೂ ಕೂಡ ಇನ್ನೂ ಎತ್ತರದಲ್ಲಿರುವಂಥವರು ಪ್ರಭಾವಿಗಳು ಇದರಲ್ಲಿ ಅವರ ಪಾತ್ರ ಇದೆ ಅನ್ನುವಂಥದ್ದು, ಇನ್ನು ಬ್ಯಾಂಕ್ನವರ ಪಾತ್ರ ಇದೆ ಅನ್ನೋದನ್ನು SIT ವರದಿ, ಪ್ರಾಥಮಿಕ ವರದಿ ತುಂಬ ಸ್ಪಷ್ಟವಾಗಿ ಹೇಳಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ರಾಜಕೀಯ ಕೆಸರರ ಚಾಟ ಕೂಡ ನಡೀತಾ ಇದೆ. ಏನಂತೀರಿ? ಹೌದು ರಂಗನಾಥ್, ಬಹುಮುಖ್ಯವಾಗಿ 8 ಜನ ಆರೋಪಿಗಳನ್ನ ಈಗಾಗಲೇ ಬಂಧಿಸಲಾಗಿದೆ. ಬಂಧಿಸಿ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಈಗ ಒಪ್ಪಿಸಲಾಗಿದೆ. ಇನ್ನು 2 ದಿವಸ ಕಳೆದ ಬಳಿಕ ನ್ಯಾಯಾಂಗ ಬಂಧನ ಅಂತ್ಯ ಆಗುತ್ತೆ. ನಂತರ SIT ಅಧಿಕಾರಿಗಳು ಆ 8 ಆರೋಪಿಗಳನ್ನು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನು ಮುಂದುವರಿಸುವಂತ ಸಾಧ್ಯತೆ ಇದೆ. ಅವ್ರನ್ನಿನ್ನೂ ವಿಚಾರಣೆ ಮಾಡಬೇಕಾಗಿದೆ. ಈಗ ಸುಮಾರು 80 ಲಕ್ಷದಷ್ಟು ಈಗ ಕ್ಯಾಶ್ ಸಿಕ್ಕಿರುವಂತಹದ್ದು ಈ 8 ಆರೋಪಿಗಳ ಜೊತೆ. ಆದರೆ ಇಷ್ಟು ವರ್ಷಗಳಲ್ಲಿ ಅವರು ಹುಂಡಿ ಹಣವನ್ನು ನಿರಂತರವಾಗಿ ಅವರು ದೋಚಿದ್ದೇ ಆದಲ್ಲಿ ಅವರು ಬೇರೆ ಬೇರೆ ಕಡೆ ಅವರು ಇನ್ವೆಸ್ಟ್ ಮಾಡಿರುವಂತಹ ಸಾಧ್ಯತೆ ಇದೆ. ಆ ಒಂದು ಮೂಲಗಳೆಲ್ಲವನ್ನು ಕೂಡ ಕೆದಕಬೇಕಾಗತ್ತೆ. ಈ 8 ಜನರು ಏನು ಕೆಲಸಗಾರರಿದ್ರು, ಇವರು ಈ ತರದ ಕೆಲಸಗಳನ್ನ ಮಾಡಬೇಕು ಅಂತಂದ್ರೆ ಟ್ರಸ್ಟ್ನ ಸದಸ್ಯರ ಒಂದು ಬೆಂಬಲ ಇರಲೇಬೇಕಾಗತ್ತೆ, ಆಶೀರ್ವಾದ ಇರಲೇಬೇಕಾಗತ್ತೆ. ಮತ್ತೆ ಗೊತ್ತಿಲ್ಲದಲೇ ಇವು ಆಗದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇವು ನಿರಂತರ ಆಗಿರ್ತಕ್ಕಂತಹ ಕೆಲಸ, ಅಂದ್ರೆ 4 ವರ್ಷಗಳಿಂದಲೂ ಕೂಡ ಇದು ನಿರಂತರವಾಗಿ ನಡೆದಿದೆ ಅನ್ನುವಂಥದ್ದನ್ನ ಈಗ SIT ಗುರುತಿಸ್ಕೊಂಡಿರುವಂಥದ್ದು. ಹಾಗಾಗಿ ಈಗ ಟ್ರಸ್ಟಿಗಳಲ್ಲಿ ಯಾರಾದರೂ ಇದಕ್ಕೆ ಭಾಗಿಯಾಗಿದ್ರ, ಪರೋಕ್ಷವಾಗಿ ಇವರಿಗೆ ಸಹಾಯವನ್ನ ಮಾಡಿದ್ರ, ಇವರಿಗೆ ಸಹಾಯ ಮಾಡುವ ಮೂಲಕ ಅವರು ಏನಾದರೂ ಇದರ ಲಾಭವನ್ನ ಪಡೆದುಕೊಂಡಿದ್ರ ಅನ್ನುವಂಥದ್ರ ಬಗ್ಗೆ ತನಿಖೆಯನ್ನ ಈಗ SIT ಮಾಡುವಂತಹ ಸಾಧ್ಯತೆ ಇದೆ. ಮತ್ತೆ ಇದನ್ನ ಮುಂದುವರಿಸಬೇಕಾಗುತ್ತೆ SIT, ಇದನ್ನ ಎಕ್ಸ್ಟೆಂಡ್ ಮಾಡಬೇಕಾಗುತ್ತೆ ತನಿಖೆಯನ್ನ. ಹೀಗಾಗಿ ಚಂಪತ್ ರಾಯ್ ಅವರಿಗೆ ಪ್ರಧಾನ ಕಾರ್ಯದರ್ಶಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಟ್ರಸ್ಟಿ ಆದಂತಹ ಅನಿಲ್ ಮಿಶ್ರಾ ಅವರು ಕೂಡ ರಾಜೀನಾಮೆಯನ್ನು ಕೊಟ್ಟಿರುವಂತಹದ್ದು. ಚಂಪತ್ ರಾಯ್ ಅವರ ಜೊತೆಗೆ ಇದ್ದಂಥವರೇ ಈ ಕೆಲಸವನ್ನ ಮಾಡಿರುವಂತಹದ್ದು. ಜೊತೆಗೆ ಅನಿಲ್ ಮಿಶ್ರಾ ಅವರ ಸಂಬಂಧಿಕರನ್ನ ಇಲ್ಲಿ ಸೇರಿಸಲಾಗಿತ್ತು, ಅವರೇ ಈ ಕೆಲಸವನ್ನ ಮಾಡಿದ್ದಾರೆ. ಅನಿಲ್ ಮಿಶ್ರಾ ಅವರಿಗೆ ಗೊತ್ತಿಲ್ಲದಲೇ ಈ ಕೆಲಸಗಳು ಆಗಿರೋದಿಲ್ಲ ಅನ್ನುವಂತಹದ್ದು SIT ಮತ್ತೆ ಜನರ ಒಂದು ಇದಾಗಿರುವಂತ ಆಕ್ರೋಶ ಆಗಿರುವಂತದ್ದು. ಹಾಗಾಗಿ ಇವರಿಬ್ಬರನ್ನು ಕೂಡ ವಿಚಾರಣೆ ಮಾಡಬೇಕು ಅನ್ನುವಂತ ಕೂಗು ಹೆಚ್ಚಾಗ್ತಾ ಇದೆ. ಮತ್ತೆ ವಿರೋಧ ಪಕ್ಷಗಳ ನಾಯಕರುಗಳು ಕೂಡ ಇದನ್ನೇ ಈಗ ಹೇಳ್ತಾ ಇರುವಂತಹದ್ದು. ಈಗ ಇವರು ಕಾಣಿಕೆ ಹುಂಡಿಯನ್ನ ಎಣಿಸಿ ಹಣವನ್ನ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ 100 ರು ಕಟ್ಟುಗಳನ್ನೇ ಅವರು ಫೋಕಸ್ ಮಾಡ್ತಾ ಇದ್ರು. ಈಗ ಒಂದು 10,000 ಪೆಂಡನ್ ಗಟ್ಟಿಯಲ್ಲಿ ಒಂದು 2-3 ನೋಟುಗಳನ್ನ ಎಕ್ಸ್ಟ್ರಾ ತೆಗೆದುಕೊಂಡು ಹೋಗಿ ಬ್ಯಾಂಕಿಗೆ ಕೊಡ್ತಿದ್ರು. ಬ್ಯಾಂಕಿನ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಈಗ ಇದು ತನಿಖೆಯನ್ನು ಎಕ್ಸ್ಟೆಂಡ್ ಆಗ್ತಾ ಇದೆ. ಬ್ಯಾಂಕಿನ ಅಧಿಕಾರಿಗಳು ಸಿಕ್ಕಿ ಬೀಳ್ತಾರೆ, ಜೊತೆಗೆ ಇನ್ನುಳಿದಂತವರು ಕೂಡ ಇಲ್ಲಿ ಸಿಕ್ಕಿ ಬೀಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.